ಹಿಂದೆ ಏನು ಮಾಡಿದ್ದೀನಿ ಲೇಔಟ್ಸ್ಗಳು, ಆ ಒಂದು ವಿಶ್ವಾಸ ಇಟ್ಟು ಜನ ನಮ್ಮನ್ನು ಪ್ರತಿದಿನಿತ್ಯ ಕಾಲ್ ಮಾಡ್ತಾಯಿರ್ತಾರೆ. ಸರ್ ನೀವು ಎಲ್ಲಿ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಎಲ್ಲರದು ಕನಸಾಗಿರುತ್ತೆ ನಂದು ಸ್ವಂತ ಮನೆ ಇರಬೇಕು ಅಂತ. ಆ ಕನಸುಗಳನ್ನ ನೆನೆಸು ಮಾಡೋಕ್ಕೆ ಅಂತ ಗರುಡ ಪ್ರಾಪರ್ಟೀಸ್ ಸಂಸ್ಥಾಪಕರಾದ ಶ್ರೀಯುತ ಶಿವಣ್ಣ ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನನ್ನ ಹೆಸರು ಶಿವಣ್ಣ ಅಂದ್ಬಿಟ್ಟು. ಈ ಜಾಗ ಬಂದು 3 ಎಕರೆನಲ್ಲಿ ನಾವು ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಗೌರಿಬಿದನೂರು ತಾಲೂಕು, ಕರೇಕಲ್ಲಹಳ್ಳಿ ವಾರ್ಡ್ ನಂಬರ್ 2 ಅಂತ ಈ ಜಾಗದಲ್ಲಿ ನಾವು ಅಪ್ರೂವಲ್ ಮಾಡಿಸಿ ಮಾಡ್ತಾಯಿದ್ದೀವಿ. ಈ ಸಾಮಾನ್ಯ ಜನರಿಗೆಲ್ಲ ಕೈಗೆಟಗಲಿ ಅಂದ್ಬಿಟ್ಟು ಒಂದು ಒಳ್ಳೆ ಬೆಲೆಯಲ್ಲಿ ಜನಕ್ಕೆ ಕೊಡ್ತಾಯಿದ್ದೀವಿ. ಸರ್ ಈ ಜಾಗದಲ್ಲಿ ಎಷ್ಟು ಸೈಟ್ನ ನಿರ್ಮಾಣ ಮಾಡ್ತಿದ್ದೀರಾ? ಸುಮಾರು 50 ಸೈಟ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಅಕ್ಕಪಕ್ಕ ಜನರಿಗೆ ಏನೇನು ಫೆಸಿಲಿಟಿ ಸಿಗ್ಬೋದು? ಸರ್ ಇಲ್ಲೇ ಬ್ಯಾಕ್ ಸೈಡಲ್ಲೇ BGS ಸ್ಕೂಲು, ಕಾಲೇಜು, ನರ್ಸರಿ ಎಲ್ಲನೂ ಇದೆ. ಬಟ್ ಇಲ್ಲಿ ಒಂದು ಅರ್ಧ ಫರ್ಲಾಂಗಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಇದೆ, ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಇದೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ನಮ್ಮ ಲೇಔಟ್ ಪಕ್ಕದಲ್ಲೇ BGS ನರ್ಸರಿಯಿಂದ ಬಂದು ಕಾಲೇಜ್ನವ್ರಿಗೂ ಅಲ್ಲಿ ನಡೆಯುತ್ತೆ. ಅಲ್ಲಿ ಒಳ್ಳೆ ಸ್ಕೂಲ್ ಇದೆ. ಬಟ್ ಈ ಜಾಗ ಬಂದು ಮೇನ್ ರೋಡ್ ಬಸ್ ಸ್ಟ್ಯಾಂಡಿಂದ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಆ ಕಿಲೋಮೀಟ್ರಲ್ಲಿ ಈ ಜಾಗನ ನಿರ್ಮಾಣ ಮಾಡಿದ್ದೀವಿ ಸರ್. ಆಮೇಲೆ ಇಲ್ಲಿ 1 ಕಿಲೋಮೀಟರಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಮತ್ತು ಇಲ್ಲಿ ಈ ರೋಡ್ನಲ್ಲೇ ಬಸ್ ಫೆಸಿಲಿಟೀಸ್ ಇದೆ. ಜನಕ್ಕೆ ಈ ರೀತಿ ಅನುಕೂಲವಾಗಿ ಓಡಾಡೋಕ್ಕೆ ಒಂದು ಜಾಗ ಮಾಡಿದ್ದೀವಿ. ಫೇಮಸ್ಸು ಸಾಯಿಬಾಬಾ ಟೆಂಪಲ್ ಇದೆ. ಜಸ್ಟ್ ಇಲ್ಲಿ 1 ಕಿಲೋಮೀಟರ್ದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು, ಒಳ್ಳೊಳ್ಳೆ ನರ್ಸಿಂಗ್ ಹೋಮ್ಗಳೆಲ್ಲ ಇಲ್ಲಿ ತಯಾರಾಗಿದೆ. ಸೊ ಹಂಗಾಗಿ ಜನಗಳಿಗೆ ಯಾವುದೇ ಥರವಾದ ತೊಂದರೆ ಆಗೋದಿಲ್ಲ. ಇಲ್ಲಿವರೆಗೂ ನಾವು ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ವಾಟರ್ ಫೆಸಿಲಿಟೀಸ್ ಇದೆ, ಸ್ಯಾನಿಟರಿ ಆಗಿದೆ, ಡ್ರೈನೇಜ್ ಆಗಿದೆ, ಮತ್ತು ಪವರ್ ಕೂಡ 24 hours ಪವರ್ಸ್ ವಾಟರ್ನಲ್ಲಿ ಯಾವುದೇ ಥರವಾದ ತೊಂದರೆಗಳು ಜನಗಳಿಗೆ ಇಲ್ಲ. ಇಲ್ಲಿ 30-50 ಮತ್ತು 30-40 ಈ ರೇಂಜಲ್ಲಿ ನಾವು ಜಾಗಗಳನ್ನ ಮಾರ್ಕ್ ಮಾಡಿದ್ದೀವಿ. ಸೊ 30-50 30-40 ಇದು ಸರ್. ಇಲ್ಲಿ ಬಂದು ಜನ ಜಾಗ ತೊಗೊಂಡ್ರೆ ಎಲ್ಲ ಥರದ ಫೆಸಿಲಿಟೀಸು ಇದೆ, ಒಳ್ಳೆ ರೇಟ್ನಲ್ಲಿ ನಾವು ಕೊಡ್ತಾಯಿದ್ದೀವಿ. ಅವ್ರಿಗೆ ಅನುಕೂಲತೆಗಳಿವೆ. ಯಾರೇ ಇದ್ದರೂ ಬಂದು ನಮ್ಮನ್ನು ಮೀಟ್ ಮಾಡಿದ್ರೆ ನಾವು ಒಳ್ಳೆ ರೇಟಲ್ಲಿ ಕೊಡ್ತೀವಿ. ಎಷ್ಟೋ ಜನಕ್ಕೆ ನಾವು ಒಂದು ಸೈಟ್ ತೊಗೋಬೇಕು, ನಮ್ಮದೇ ಸ್ವಂತ ಮನೆ ಕಟ್ಟಬೇಕು ಅಂತ ಅವ್ರು ಆಲೋಚನೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅಂತಲೇ ಗರುಡ ಪ್ರಾಪರ್ಟೀಸ್ ಅವರು ಒಂದು ಒಳ್ಳೆಯ ಆಫರಿಂದ ಸೈಟ್ನ ಮಾಡ್ತಾಯಿದ್ದಾರೆ, ಸೇಲ್ ಮಾಡ್ತಾಯಿದ್ದಾರೆ ಅವರು. ಮತ್ತು ಏನೇನು ಫೆಸಿಲಿಟೀಸ್ ಅಂದರೆ ಯಾವ ಥರ ಬ್ಯಾಂಕಿನ ಫೆಸಿಲಿಟೀಸ್ ಏನೇನು ಮಾಡ್ಬೋದು ಅಂತ ಅವ್ರ ಬಾಯಿಂದನೇ ಕೇಳೋದ ಸರ್? ಇದು ಏಕಾತ ಜಾಗ. ಹಾಗಾಗಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡಿಕೊಡ್ತೀವಿ. ಒಂದು 70-80% ಅವ್ರ ಪ್ರೊಫೈಲ್ ನೋಡಿ ಮಾಡಿಕೊಡ್ತೀವಿ ಸರ್. ನೋಡಿದ್ರ ವೀಕ್ಷಕರೇ, ಎಂಥ ಒಳ್ಳೆಯ ಆಫರು. ಮತ್ತು ಇವರೇ 70-80% ಲೋನ್ ಮಾಡಿಕೊಡ್ತಾ ಇದ್ದಾರೆ. ಜಸ್ಟ್ 70 ಕಿಲೋಮೀಟರ್ಸ್ ಅಂದರೆ ಬೆಂಗಳೂರಿಂದ ಇಲ್ಲಿ ಬರಬೇಕಾದ್ರೆ 70 ಕಿಲೋಮೀಟರ್ಸಲ್ಲಿ ನಿಮಗೆ ಒಳ್ಳೆ ಚೀಪ್ ಆ್ಯಂಡ್ ರೇಟಲ್ಲಿ ನಿಮಗೆ ಸೈಟ್ಗಳನ್ನ ಸಿಗ್ತಾಯಿದೆ ಸರ್. ಸ್ಯಾಲ್ರಿಡ್ ಆದರೆ ನಮಗೆ ಇಲ್ಲಿ ಲೋನ್ ಮಾಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೆಲ್ಫ್ ಎಂಪ್ಲಾಯ್ಸ್ ಆಗಿದ್ದರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ನಾವು ಈಸಿಯಾಗಿ ಲೋನ್ ಮಾಡಿಸ್ಕೊಡ್ತೀವಿ. ಸ್ಯಾಲ್ರಿಡ್ಗಾದರೆ ತುಂಬ ಜಲ್ದಿ ಲೋನ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ಲೋನ್ ಮಾಡಿಸ್ಕೊಡ್ತೀವಿ. ಅವ್ರಿಗೆ ಅನುಕೂಲತೆ ಪ್ರಕಾರ ನಾನು ಮಾಡಿಕೊಡ್ತೀನಿ ಸರ್. ನೋಡಿ 24/7 ಪ್ರತಿಯೊಬ್ಬರಿಗೂ ನೀರು ಸಿಗ್ತಾಯಿದೆ. ಹಾಗೆ ಈಗ ಯಾರೇ ಸೈಟ್ ತೊಗೊಂಡ್ರು ಇಲ್ಲಿ ಬಂದು ಮನೆ ಕಟ್ಟಲಿಕ್ಕೂ ನಾವು ನೀರು ಕೊಡ್ತಾಯಿದ್ದೀವಿ. ಜೊತೆಗೆ ಏನಪ್ಪ ಬೋರ್ ನೀರು ನಾಳೆ ಏನಾರು ಬೋರ್ ವ್ಯತ್ಯಾಸ ಆಯಿತು ಅಂದರೂ ಕೂಡ ಮೇಂಟೆನೆನ್ಸ್ ಅಂತ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಏನೇ ವ್ಯತ್ಯಾಸ ಆದರೂ 24/7 ಪ್ರತಿಯೊಂದು ನಾವೀಗ ಹೇಳಿರ್ತಕ್ಕಂಥ ಫೆಸಿಲಿಟೀಸನ್ನೆಲ್ಲ ನಾವು ಲಾಂಗ್ ಲೈಫ್ ಕೊಡಬೇಕು ತೀರ್ಮಾನ ಮಾಡಿದ್ದೀವಿ. ನೀವು ಗರುಡ ಪ್ರಾಪರ್ಟೀಸ್ ಸದಸ್ಯರು. ಈ ಗರುಡ ಪ್ರಾಪರ್ಟೀಸ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದೆ, ಅವ್ರು ಮತ್ತೆ ಏನೇನು ಚಟುವಟಿಕೆ ಮಾಡ್ತಾಯಿದೆ ಸರ್? ಸರ್ ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ. ನಮ್ಮ ತಂದೆಯವ್ರ ಜೊತೆ ನಾನು ಒನ್ ಆಫ್ ದ ಮೆಂಬರ್ ಗರುಡ ಪ್ರಾಪರ್ಟಿಗೆ.
2007 ನಾವು ಲೇಔಟ್ ಮಾಡ್ಕೊಂಬಂದಿದ್ದೀವಿ. ಇದುವರೆಗೂ ಎಲ್ಲೂ ಏನೂ ಸಮಸ್ಯೆ ಇಲ್ದಾಗ ನಾವು ಮಾಡ್ಕೊಂಬಂದಿದ್ದೀವಿ. ನಮ್ಮ ಲೇಔಟಿನ ಡಾಕ್ಯುಮೆಂಟ್ಸ್ ಪೂರಾ ಡಾಕ್ಯುಮೆಂಟ್ಸು ನಮ್ಮ ಕಸ್ಟಮರ್ ಕೈ ಕೊಡ್ತೀವಿ. ಅವ್ರು ಸಂಬಂಧಪಟ್ಟ ಲಾಯರ್ನ ಲೀಗಲ್ಗೆ ಹೋಗಲಿ, ಲೀಗಲ್ ಅವ್ರು ಓಕೆ ಆಯ್ತಂದರೆ ಬಂದು ಸೈಟ್ ಪರ್ಚೇಸ್ ಮಾಡಲಿ ಅವ್ರು ನಿಮಗೆ. ಮತ್ತು ನೀವು ಬ್ಯಾಂಕ್ ಲೋನ್ ಬಗ್ಗೆ ಏನಾದರೂ ಅವ್ರು ಯಾವ ಥರ? ಸರ್ ಲೋನ್ ಬಗ್ಗೆ ಸರ್ ನಮಗೆ ಇನ್ನು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ, SBI ಬ್ಯಾಂಕಲ್ಲೂ ಲೋನ್ ಸಿಗುತ್ತೆ ನಿಮಗೆ. ನಿಮಗೆ ಬೇರೆ ಬೇರೆ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ. ಅವ್ರು ಯಾವ ಬ್ಯಾಂಕ್ ಸೂಟಬಲ್ ಆಗುತ್ತೋ ಅವ್ರು ಆ ಬ್ಯಾಂಕಲ್ಲಿ ನಾವು ಲೋನ್ ಕೊಡಿಸ್ತೀವಿ ನಾವು. ಅವ್ರು ಸ್ಯಾಲ್ರಿಡ್ ಪರ್ಸನ್ ಆಗಿದ್ರು ಓಕೆ, ಅವರು ಬಿಸ್ನೆಸ್ ಆಗಿದ್ರು ಓಕೆ, ಅದಕ್ಕೇನು ಇಶ್ಯೂ ಇಲ್ಲ, ಆರಾಮಾಗಿ ಲೋನ್ ಸಿಗುತ್ತೆ. ಇದು ಏಕಾತ ಸೈಟ್ಸ್ ನಿಮಗಿದೆ, ಅಪ್ರೂವಲ್ ಆಗಿರೋ ಸೈಟ್ಸ್ಗಳು ನಿಮಗೆ. ಸರ್ ನಾವು ಜೊತೆಗೆ ಈ ರಸ್ತೆಗೆ ಸಿಮೆಂಟ್ ರಸ್ತೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗೆಯೇ ಇದಕ್ಕೆ ಗೇಟೆಡ್ ಕಮಿಟಿ ಅಂತ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಮೇಂಟೆನೆನ್ಸ್ ಅಂತ ಮಾಡಿ ಒಂದು ಸೆಕ್ಯೂರಿಟಿನ ಅದರಲ್ಲಿ ಇಡ್ತಾ ಇದ್ದೀವಿ. ಅಲ್ಲಿ ಏನೇ ಪ್ರಾಬ್ಲಮ್ಸ್ಗಳು ಬಂದ್ರೂ ಕೂಡ ಮೇಂಟೆನೆನ್ಸ್ಗೆ ಒಬ್ಬರು ಕೆಲಸಗಾರನ ನೇಮಿಸಿ ಯಾರೇ ಸೈಟ್ ತೊಗೊಂಡ್ರು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ಕೆಲಸಗಳು ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಮಾಡೋ ಕೆಲಸ ಅವ್ರ ಮನದಲ್ಲಿದ್ದಾಗ ನಮ್ಮ ಮುಂದಿನ ಲೇಔಟಿಗೆ ನಮಗೆ ದಾರಿ ಆಗುತ್ತೆ.